ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಬಹುತೇಕ ಜನರು ಕಳೆದ ಕೆಲವು ದಿನಗಳಿಂದ ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನಮ್ಮ ಪಿಂಚಣಿ ಹಣ ಏಕೆ ಬಂದಿಲ್ಲ? ಜನವರಿ ಮತ್ತು ಫೆಬ್ರವರಿ ಪಿಂಚಣಿ ಇನ್ನೂ ಪೆಂಡಿಂಗ್ ಇದೆ. ಮಾರ್ಚ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತದೆ ಎಂದು ಹಲವಾರು ಜನರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಸ್ಪಷ್ಟವಾದ ಉತ್ತರವನ್ನು ಸಾಕ್ಷಿಗಳೊಂದಿಗೆ ಈ ಮಾಹಿತಿಯಲ್ಲಿ ನಿಮಗೆ ನೀಡಲಾಗುತ್ತದೆ. ಆದ್ದರಿಂದ ಈ ಮಾಹಿತಿಯನ್ನು ಪೂರ್ಣವಾಗಿ ಗಮನದಿಂದ ಓದಿರಿ. ಮೊದಲಿಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಬಗ್ಗೆ ಮಾತನಾಡೋಣ. ಅನೇಕ ಫಲಾನುಭವಿಗಳು ತಮ್ಮ ಖಾತೆಗೆ ಈ 2 ತಿಂಗಳ ಹಣ ಜಮಾ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಇದು ನಿಜವಾಗಿಯೂ ಹಲವರಿಗೆ ಸಮಸ್ಯೆಯಾಗಿತ್ತು. ಆದರೆ ಈಗ ಈ ವಿಷಯದಲ್ಲಿ ಒಂದು ಸಿಹಿ ಸುದ್ದಿ ಇದೆ. ಕೆಲವು ಫಲಾನುಭವಿಗಳ ಖಾತೆ ಪರಿಶೀಲಿಸಿದಾಗ ಜನವರಿಗೆ ಪಿಂಚಣಿ ಹಣ ಜಮಾ ಆಗಿದ್ದು, ಫೆಬ್ರವರಿ ತಿಂಗಳ ಹಣ ಪೆಂಡಿಂಗ್ ಆಗಿದ್ದದ್ದು ಮಾರ್ಚ್ ತಿಂಗಳಲ್ಲಿ ಜಮಾ ಆಗಿರುವುದು ಕಂಡುಬಂದಿದೆ. ಇದರರ್ಥ ಸರ್ಕಾರ ಈಗ ಹಳೆಯ ಬಾಕಿ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಈಗ ನಿಧಾನವಾಗಿ ಎಲ್ಲರಿಗೂ ಜಮಾ ಆಗುತ್ತಿದೆ. ಆದ್ದರಿಂದ ಯಾರಿಗೆ ಫೆಬ್ರವರಿ ಪಿಂಚಣಿ ಬಂದಿಲ್ಲವೋ ಅವರು ಚಿಂತಿಸಬೇಕಾಗಿಲ್ಲ. ಹಣ ಈಗ ಬಿಡುಗಡೆಯಾಗುತ್ತಿರುವ ಪ್ರಕ್ರಿಯೆಯಲ್ಲಿದೆ. ಇದಕ್ಕೆ ಪ್ರಮುಖ ಕಾರಣವೇನೆಂದರೆ, ಇದು ಆರ್ಥಿಕ ವರ್ಷದ ಕೊನೆಯ ತಿಂಗಳು, ಫೈನಾನ್ಷಿಯಲ್ ಇಯರ್ ಎಂಡಿಂಗ್. ಈ ಸಮಯದಲ್ಲಿ ಸರ್ಕಾರದ ಎಲ್ಲಾ ಬಾಕಿ ಕೆಲಸಗಳನ್ನು ಕ್ಲಿಯರ್ ಮಾಡಬೇಕಾಗುತ್ತದೆ. ಹೀಗಾಗಿ ಎಲ್ಲಾ ಪೆಂಡಿಂಗ್ ಹಣಗಳನ್ನು ಪರಿಶೀಲಿಸಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ. ಇದೇ ಕಾರಣದಿಂದ ಪಿಂಚಣಿ ಹಣದಲ್ಲಿ ವಿಳಂಬವಾಗುತ್ತಿದೆ. ಇನ್ನೊಂದು ಮುಖ್ಯ ವಿಷಯ, ಸರ್ಕಾರ ಪಿಂಚಣಿಯನ್ನು ಮರುಪರೀಕ್ಷಣೆ ಅಥವಾ ವೆರಿಫಿಕೇಷನ್ ಮಾಡುತ್ತಿದೆ. ಯಾಕೆಂದರೆ ಕೆಲವು ಸಂದರ್ಭಗಳಲ್ಲಿ ಮೃತರಾದವರ ಖಾತೆಗೆ ಅಥವಾ ಅರ್ಹತೆ ಇಲ್ಲದವರ ಖಾತೆಗೆ ಹಣ ಹೋಗುತ್ತಿರುವುದು ಕಂಡುಬಂದಿದೆ. ಇದನ್ನು ತಡೆಯಲು ಸರ್ಕಾರ ಪರಿಶೀಲನೆ ಮಾಡುತ್ತಿದೆ. ಈ ಪರಿಶೀಲನೆ ಸಮಯದಲ್ಲಿ ಕೆಳಗಿನ ವಿಷಯಗಳನ್ನು ಗಮನಿಸಲಾಗುತ್ತಿದೆ: ಮೃತರಾದವರ ಪಿಂಚಣಿ ನಿಲ್ಲಿಸುವುದು, ತಪ್ಪು ದಾಖಲೆ ನೀಡಿ ಪಡೆದವರ ಪಿಂಚಣಿ ರದ್ದು ಮಾಡುವುದು, ಆದಾಯ ಮಿತಿಯನ್ನು ಮೀರಿದವರ ಪಿಂಚಣಿ ನಿಲ್ಲಿಸುವುದು. ಈ ಎಲ್ಲಾ ಪ್ರಕ್ರಿಯೆಗಳ ಕಾರಣದಿಂದ ಈ ತಿಂಗಳನ್ನೇ ಸ್ವಲ್ಪ ವಿಳಂಬ ಉಂಟಾಗಿದೆ. ಇದೀಗ ಹಲವರು ಕೇಳುತ್ತಿರುವ ಮತ್ತೊಂದು ಪ್ರಶ್ನೆ: ಮಾರ್ಚ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತದೆ? ಈ ವಿಷಯದಲ್ಲಿಯೂ ಒಂದು ಪ್ರಮುಖ ಅಪ್ಡೇಟ್ ಇದೆ. ಮೊದಲಿಗೆ ಕೆಲವು ಫಲಾನುಭವಿಗಳಿಗೆ ಸುಮಾರು 20% ಮಾತ್ರ ಮಾರ್ಚ್ ಪಿಂಚಣಿ ಬಿಡುಗಡೆಯಾಗಿತ್ತು. ನಂತರ ಜನವರಿ ಮತ್ತು ಫೆಬ್ರವರಿ ಬಾಕಿ ಹಣವನ್ನು ಮೊದಲು ಕ್ಲಿಯರ್ ಮಾಡಲು ಸರ್ಕಾರ ಗಮನಹರಿಸಿದೆ. ಅದರ ಫಲವಾಗಿ ಮಾರ್ಚ್ ಪಿಂಚಣಿ ಬಿಡುಗಡೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಈಗ ಮೊದಲಿಗೆ ಬಾಕಿ ಹಣವನ್ನು ಸಂಪೂರ್ಣವಾಗಿ ಜಮಾ ಮಾಡಿದ ನಂತರ ಮಾರ್ಚ್ ತಿಂಗಳ ಪಿಂಚಣಿ ಬಿಡುಗಡೆ ಮಾಡಲಾಗುತ್ತದೆ. ಅಧಿಕೃತ ಮಾಹಿತಿಯ ಪ್ರಕಾರ ಈ ವಾರದೊಳಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಸಹನೆ ಇಟ್ಟುಕೊಳ್ಳಬೇಕು. ಪ್ರತಿ ತಿಂಗಳು ಸಾಮಾನ್ಯವಾಗಿ 10ನೇ ತಾರೀಖಿನೊಳಗೆ ಪಿಂಚಣಿ ಹಣ ಜಮಾ ಆಗುತ್ತಿತ್ತು. ಆದರೆ ಈ ಬಾರಿ ಮಾತ್ರ ಆರ್ಥಿಕ ವರ್ಷದ ಕಾರಣದಿಂದ ಸ್ವಲ್ಪ ವಿಳಂಬವಾಗಿದೆ. ಹೀಗಾಗಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯ ಅಂಶಗಳು: ಫೆಬ್ರವರಿ ಪಿಂಚಣಿ ಈಗ ಜಮಾ ಆಗುತ್ತಿದೆ. ಜನವರಿ ಪಿಂಚಣಿ ಕೂಡ ಹಲವರಿಗೆ ಈಗ ಕ್ಲಿಯರ್ ಆಗುತ್ತಿದೆ. ಮಾರ್ಚ್ ಪಿಂಚಣಿ ಈ ವಾರದಲ್ಲಿ ಬರಬಹುದು. ವಿಳಂಬಕ್ಕೆ ಕಾರಣ ಸರ್ಕಾರದ ಪರಿಶೀಲನೆ ಮತ್ತು ವರ್ಷಾಂತ ಪ್ರಕ್ರಿಯೆ. ಈ ಮಾಹಿತಿಯಿಂದ ನಿಮ್ಮ ಎಲ್ಲ ಅನುಮಾನಗಳು ಸ್ಪಷ್ಟವಾಗಿವೆ ಎಂದು ನಂಬುತ್ತೇನೆ. ಸ್ನೇಹಿತರೆ, ಈಗ ನಾವು ಇನ್ನಷ್ಟು ಮುಖ್ಯವಾದ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಲವರು ಈ ತಿಂಗಳಲ್ಲಿ ಮಾತ್ರ ಏಕೆ ಇಷ್ಟು ವಿಳಂಬವಾಗಿದೆ ಎಂದು ಕೇಳುತ್ತಿದ್ದಾರೆ. ಇದಕ್ಕೆ ಕಾರಣಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮೊದಲನೆಯದಾಗಿ, ಇದು ಆರ್ಥಿಕ ವರ್ಷದ ಕೊನೆಯ ಹಂತವಾಗಿದೆ. ಈ ಸಮಯದಲ್ಲಿ ಸರ್ಕಾರ ಎಲ್ಲಾ ಯೋಜನೆಗಳ ಹಣಕಾಸು ಲೆಕ್ಕಪತ್ರಗಳನ್ನು ಮುಚ್ಚುವ ಪ್ರಕ್ರಿಯೆ ನಡೆಸುತ್ತದೆ. ಇದರಲ್ಲಿ ಪಿಂಚಣಿ ಯೋಜನೆಗಳು ಸೇರಿವೆ. ಹೀಗಾಗಿ ಪ್ರತಿಯೊಂದು ಖಾತೆಯನ್ನು ಪರಿಶೀಲಿಸಿ ಯಾರು ಅರ್ಹರು, ಯಾರು ಅರ್ಹರಲ್ಲ ಎಂಬುದನ್ನು ದೃಢಪಡಿಸಲಾಗುತ್ತಿದೆ. ಇದರಿಂದಾಗಿ ಹಲವಾರು ಫಲಾನುಭವಿಗಳ ಖಾತೆಗಳನ್ನು ಮರುಪರಿಶೀಲನೆಗೆ ಒಳಪಡಿಸಲಾಗಿದೆ. ಕೆಲವರ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದರಿಂದ ಕೆಲವರಿಗೆ ಹಣ ತಡವಾಗಿ ಬರುತ್ತಿದೆ. ಇನ್ನೊಂದು ಪ್ರಮುಖ ಕಾರಣ ಪೆಂಡಿಂಗ್ ಕ್ಲಿಯರೆನ್ಸ್ ಪ್ರಕ್ರಿಯೆ. ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಕಿ ಹಣವನ್ನು ಮೊದಲು ಬಿಡುಗಡೆ ಮಾಡಲಾಗುತ್ತದೆ. ಇದರಿಂದ ಮಾರ್ಚ್ ತಿಂಗಳ ಪಿಂಚಣಿ ಸ್ವಲ್ಪ ತಡವಾಗುತ್ತಿದೆ. ಸರ್ಕಾರ ಈಗ ಮೊದಲು ಬಾಕಿ, ನಂತರ ಹೊಸ ಪಾವತಿ ಎಂಬ ನಿಯಮದಂತೆ ಕೆಲಸ ಮಾಡುತ್ತಿದೆ. ಈ ಕ್ರಮದಿಂದ ಎಲ್ಲಾ ಫಲಾನುಭವಿಗಳಿಗೆ ಸರಿಯಾದ ಹಣ ತಲುಪುವಂತೆ ನೋಡಿಕೊಳ್ಳಲಾಗುತ್ತಿದೆ. ಇದೀಗ ಮತ್ತೊಂದು ಮುಖ್ಯ ವಿಷಯ: ಕೆಲವರ ಪಿಂಚಣಿ ರದ್ದು ಆಗುತ್ತಿರುವ ಬಗ್ಗೆ. ಹೌದು, ಈ ತಿಂಗಳಲ್ಲಿ ಕೆಲವು ಪಿಂಚಣಿಗಳನ್ನು ನಿಲ್ಲಿಸಲಾಗುತ್ತಿದೆ. ಇದಕ್ಕೆ ಕಾರಣಗಳು ಹೀಗಿವೆ: 1. ಮೃತರಾದವರ ಖಾತೆಗಳಲ್ಲಿ ಪಿಂಚಣಿ ಹೋಗಬಾರದು ಎಂಬ ಕಾರಣಕ್ಕೆ ಅವರ ಪಿಂಚಣಿ ನಿಲ್ಲಿಸಲಾಗಿದೆ. 2. ತಪ್ಪು ದಾಖಲೆ ನೀಡಿ ಪಡೆದವರು ಪತ್ತೆಯಾಗುತ್ತಿದ್ದಾರೆ. 3. ಆದಾಯ ಮಿತಿಯನ್ನು ಮೀರಿದವರ ಪಿಂಚಣಿ ರದ್ದು ಮಾಡಲಾಗುತ್ತಿದೆ. 4. ಸರ್ಕಾರದ ನಿಯಮಗಳನ್ನು ಪಾಲಿಸದವರಿಗೂ ಪಿಂಚಣಿ ನಿಲ್ಲಿಸಲಾಗುತ್ತಿದೆ.
ಈ ಎಲ್ಲಾ ಕ್ರಮಗಳು ಎಲ್ಲವೂ ಸರಿಯಾದ ಫಲಾನುಭವಿಗಳಿಗೆ ಮಾತ್ರ ಪಿಂಚಣಿ ಸಿಗುವಂತೆ ಮಾಡಲು ತೆಗೆದುಕೊಳ್ಳಲಾಗುತ್ತಿದೆ. ಇದರಿಂದ ಕೆಲವರು ಆತಂಕಕ್ಕೊಳಗಾಗುತ್ತಿದ್ದಾರೆ. ನಮ್ಮ ಪಿಂಚಣಿ ಕೂಡ ನಿಲ್ಲಿಸಿಬಿಡುತ್ತಾರಾ ಎಂಬ ಪ್ರಶ್ನೆ ಬರುತ್ತಿದೆ. ಆದರೆ ನೀವು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ನೀಡಿದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇಲ್ಲಿ ನೀವು ಮಾಡಬೇಕಾದ ಕೆಲವು ಪ್ರಮುಖ ಕೆಲಸಗಳು: 1. ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಎಂದು ಪರಿಶೀಲಿಸಿ. 2. ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿದೆಯೇ ನೋಡಿ. 3. ಆದಾಯ ಪ್ರಮಾಣಪತ್ರ ಸರಿಯಾಗಿದೆಯೇ ಪರಿಶೀಲಿಸಿ. 4. ಯಾವುದೇ ತಪ್ಪು ಮಾಹಿತಿ ನೀಡಿಲ್ಲವೆಯೇ ಖಚಿತಪಡಿಸಿಕೊಳ್ಳಿ. ಈ ಎಲ್ಲವೂ ಸರಿಯಾಗಿದ್ದರೆ ನಿಮ್ಮ ಪಿಂಚಣಿ ಸುರಕ್ಷಿತವಾಗಿರುತ್ತದೆ. ಇದೀಗ ಮತ್ತೆ ಮಾರ್ಚ್ ತಿಂಗಳ ಪಿಂಚಣಿ ಬಗ್ಗೆ ಮಾತಾಡೋಣ. ಬಹಳಷ್ಟು ಜನರು ಕಾಯುತ್ತಿದ್ದಾರೆ. ಸರ್ಕಾರದಿಂದ ಬಂದ ಮಾಹಿತಿಯ ಪ್ರಕಾರ ಈಗಾಗಲೇ ಕೆಲವು ಜನರಿಗೆ ಪಾವತಿಯಾಗಿದ್ದು, ಉಳಿದವರಿಗೆ ಬಾಕಿ ಹಣ ಕ್ಲಿಯರ್ ಆದ ನಂತರ ಪಾವತಿ ಮಾಡಲಾಗುತ್ತದೆ. ಹೀಗಾಗಿ ನೀವಿನ್ನೂ ಹಣ ಪಡೆಯದೇ ಇದ್ದರೆ ಸ್ವಲ್ಪ ದಿನ ಕಾಯುವುದು ಉತ್ತಮ. ಈ ವಾರದೊಳಗೆ ಅಥವಾ ತಕ್ಷಣದ ದಿನಗಳಲ್ಲಿ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಪಿಂಚಣಿ ಹಣ ಬಹಳ ಜನರ ದಿನನಿತ್ಯದ ಜೀವನಕ್ಕೆ ಆಧಾರವಾಗಿದೆ. ವಿಶೇಷವಾಗಿ ವೃದ್ಧರು, ಅಂಗವಿಕಲರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಇದು ಅತ್ಯಂತ ಅಗತ್ಯ. ಆದ್ದರಿಂದ ಸರ್ಕಾರವು ಈ ಪ್ರಕ್ರಿಯೆಯನ್ನು ಸರಿಯಾಗಿ ನಡೆಸಲು ಪ್ರಯತ್ನಿಸುತ್ತಿದೆ. ಸ್ನೇಹಿತರೆ, ಈಗ ನಾವು ಈ ವಿಷಯದ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಲವರು ಇನ್ನೂ ಒಂದೇ ಪ್ರಶ್ನೆಯನ್ನ ಕೇಳುತ್ತಿದ್ದಾರೆ: ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತದೆ? ಇದಕ್ಕೆ ಸಂಬಂಧಿಸಿದಂತೆ ಈಗ ದೊರೆತಿರುವ ಅಪ್ಡೇಟ್ ಬಹಳ ಮುಖ್ಯವಾಗಿದೆ. ಮೊದಲಿಗೆ, ಈಗಾಗಲೇ ಸರ್ಕಾರ ಕೆಲ ಫಲಾನುಭವಿಗಳಿಗೆ ಮಾತ್ರ ಮಾರ್ಚ್ ತಿಂಗಳ ಪಿಂಚಣಿ ಬಿಡುಗಡೆ ಮಾಡಿತ್ತು. ಅಂದಾಜು ಸುಮಾರು 20% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಆದರೆ ನಂತರ ಈ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದರ ಮುಖ್ಯ ಕಾರಣ ಬಾಕಿ ಹಣವನ್ನು ಮೊದಲು ಕ್ಲಿಯರ್ ಮಾಡುವುದು. ಹೌದು ಸ್ನೇಹಿತರೆ, ಸರ್ಕಾರ ಈಗ ಮೊದಲಿಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಪೆಂಡಿಂಗ್ ಹಣವನ್ನ ಸಂಪೂರ್ಣವಾಗಿ ಜಮಾ ಮಾಡುವುದಕ್ಕೆ ಆದ್ಯತೆ ನೀಡಿದೆ. ಆ ನಂತರವೇ ಮಾರ್ಚ್ ತಿಂಗಳ ಪಿಂಚಣಿ ಹಣವನ್ನ ಉಳಿದ ಎಲ್ಲ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ. ಇದರಿಂದಾಗಿ ಹಲವರಿಗೆ ಈಗ ತಡವಾಗುತ್ತಿರುವ ಅನುಭವವಾಗುತ್ತಿದೆ. ಆದರೆ ಇದು ತಾತ್ಕಾಲಿಕ ಮಾತ್ರ. ಇದೀಗ ಮುಖ್ಯ ಪ್ರಶ್ನೆ: ಮಾರ್ಚ್ ಪಿಂಚಣಿ ಯಾವಾಗ ಬರಬಹುದು? ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ವಾರದೊಳಗೆ ಅಥವಾ ಶೀಘ್ರದಲ್ಲೇ ಮಾರ್ಚ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಜಮಾ ಆಗುವ ಸಾಧ್ಯತೆಯಿದೆ. ಹೀಗಾಗಿ ಯಾವುದೇ ಆತಂಕ ಬೇಡ, ಸ್ವಲ್ಪ ಸಹನೆ ಇಡಿ. ಇಲ್ಲಿ ಇನ್ನೊಂದು ಮುಖ್ಯ ಮಾಹಿತಿ ಇದೆ. ಮುಂದಿನ ದಿನಗಳಲ್ಲಿ ಪಿಂಚಣಿ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳಾಗುವ ಸಾಧ್ಯತೆಯಿದೆ. ಸರ್ಕಾರ ಈಗ ಪಿಂಚಣಿ ವಿತರಣೆಯನ್ನ ಹೆಚ್ಚು ಪಾರದರ್ಶಕವಾಗಿಸಲು ಕ್ರಮ ಕೈಗೊಳ್ಳುತ್ತಿದೆ. ಇದರ ಭಾಗವಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪುವಂತೆ ಕ್ರಮ, ತಪ್ಪು ದಾಖಲೆಗಳ ಮೇಲೆ ಕಠಿಣ ಪರಿಶೀಲನೆ, ಪ್ರತಿ ತಿಂಗಳು ನಿಗದಿತ ದಿನಾಂಕದಲ್ಲಿ ಪಾವತಿ ಮಾಡಲು ಯೋಜನೆ, ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಕಡ್ಡಾಯ ಮಾಡುವ ಸಾಧ್ಯತೆ. ಈ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಪಿಂಚಣಿ ವ್ಯವಸ್ಥೆಯನ್ನ ಇನ್ನಷ್ಟು ಸುಧಾರಿಸಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ಪಿಂಚಣಿ ಹಣ ಬಹಳ ಜನರಿಗೆ ಜೀವನಾಧಾರವಾಗಿದೆ. ದಿನನಿತ್ಯದ ಖರ್ಚುಗಳು, ಔಷಧಿ, ಆಸ್ಪತ್ರೆ ವೆಚ್ಚಗಳು, ಇದಕ್ಕಾಗಿ ಈ ಹಣ ತುಂಬಾ ಮುಖ್ಯ. ಆದ್ದರಿಂದ ಈ ರೀತಿಯ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ನಿಮ್ಮ ಬ್ಯಾಂಕ್ ಖಾತೆಯನ್ನು ನಿಯಮಿತವಾಗಿ ಪರಿಶೀಲಿಸಿ. SMS ಅಥವಾ ಬ್ಯಾಂಕ್ ನೋಟಿಫಿಕೇಷನ್ ಗಮನಿಸಿ. ನಿಮ್ಮ ದಾಖಲೆಗಳು ಸರಿಯಾಗಿದೆಯೇ ಖಚಿತಪಡಿಸಿಕೊಳ್ಳಿ. ಯಾವುದೇ ಸಮಸ್ಯೆ ಇದ್ದರೆ ಸಂಬಂಧಪಟ್ಟ ಕಚೇರಿಯನ್ನು ಸಂಪರ್ಕಿಸಿ. ಈ ಕ್ರಮಗಳನ್ನು ಅನುಸರಿಸಿದರೆ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ವಿಶೇಷವಾಗಿ ಪಿಂಚಣಿ ಪಡೆಯುವವರಿಗೆ ಈ ಮಾಹಿತಿ ತುಂಬಾ ಸಹಾಯವಾಗುತ್ತದೆ. ನಿಮಗೆ ಇನ್ನೂ ಯಾವುದೇ ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಶ್ನೆಗಳಿಗೆ ಸಾಧ್ಯವಾದಷ್ಟು ಉತ್ತರ ನೀಡಲು ಪ್ರಯತ್ನಿಸಲಾಗುತ್ತದೆ. ಇದೇ ರೀತಿಯ ಪ್ರಮುಖ ಮಾಹಿತಿಗಾಗಿ ನಮ್ಮನ್ನು ಮುಂದುವರಿಸಿ. ಸ್ನೇಹಿತರೆ, ಇಷ್ಟು ಸಮಯ ನಾವು ನೋಡಿದ ಎಲ್ಲಾ ಮಾಹಿತಿಯನ್ನು ಒಮ್ಮೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜನವರಿ ಮತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಈಗ ಹಂತ ಹಂತವಾಗಿ ಜಮವಾಗುತ್ತಿದೆ. ಇನ್ನೂ ಕೆಲವರಿಗೆ ಬಾಕಿ ಇದ್ದರೂ ಸರ್ಕಾರ ಅದನ್ನು ಕ್ಲಿಯರ್ ಮಾಡುತ್ತಿರುವ ಪ್ರಕ್ರಿಯೆಯಲ್ಲಿದೆ. ಮಾರ್ಚ್ ತಿಂಗಳ ಪಿಂಚಣಿ ಬಗ್ಗೆ ಮಾತನಾಡುವುದಾದರೆ, ಕೆಲವು ಫಲಾನುಭವಿಗಳಿಗೆ ಈಗಾಗಲೇ ಹಣ ಬಂದಿದೆ. ಉಳಿದವರಿಗೆ ಬಾಕಿ ಹಣ ಸಂಪೂರ್ಣವಾಗಿ ಕ್ಲಿಯರ್ ಆದ ನಂತರ ಈ ವಾರದಲ್ಲೇ ಅಥವಾ ಶೀಘ್ರದಲ್ಲೇ ಜಮಾವಾಗುವ ಸಾಧ್ಯತೆಯಿದೆ. ಆದ್ದರಿಂದ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಈ ತಿಂಗಳಲ್ಲಿ ವಿಳಂಬವಾಗಿರುವುದು ಮುಖ್ಯವಾಗಿ ಆರ್ಥಿಕ ವರ್ಷದ ಕೊನೆಯ ಪ್ರಕ್ರಿಯೆಗಳ ಕಾರಣದಿಂದ ಮತ್ತು ಪಿಂಚಣಿ ಪರಿಶೀಲನೆಯಿಂದ ಆಗಿದೆ. ಮುಂದಿನ ತಿಂಗಳಿಂದ ಮತ್ತೆ ಸರಿಯಾದ ಸಮಯಕ್ಕೆ ಪಿಂಚಣಿ ಜಮಾವಾಗುವ ನಿರೀಕ್ಷೆಯಿದೆ.
ಇದೇ ಸಮಯದಲ್ಲಿ ಸರ್ಕಾರ ಕೆಲವು ಪಿಂಚಣಿಗಳನ್ನು ರದ್ದು ಮಾಡುತ್ತಿದೆ. ತಪ್ಪು ದಾಖಲೆ, ಆದಾಯ ಮಿತಿ ಮೀರಿರುವುದು ಅಥವಾ ಅರ್ಹತೆ ಇಲ್ಲದವರ ಖಾತೆಗಳಿಗೆ ಹೋಗುತ್ತಿದ್ದ ಹಣವನ್ನು ನಿಲ್ಲಿಸಲಾಗುತ್ತಿದೆ. ಆದ್ದರಿಂದ ನಿಮ್ಮ ಎಲ್ಲಾ ದಾಖಲೆಗಳು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ PM ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳು, ಪಿಂಚಣಿ ಅಪ್ಡೇಟ್ಗಳು ಮತ್ತು ಮಹತ್ವದ ಮಾಹಿತಿಗಾಗಿ ನಮ್ಮ ಜೊತೆಗೆಯೇ ಇರಿ. ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ಕೇಳಿ, ಸಾಧ್ಯವಾದಷ್ಟು ಬೇಗ ಉತ್ತರ ನೀಡಲಾಗುತ್ತದೆ. ಧನ್ಯವಾದಗಳು.